ತಿಂಗಳಿಂದ ಗ್ಯಾರಂಟಿ ಕೊಟ್ಟಿಲ್ಲ, ನೀವೇನೋ ಅನುದಾನ ಬಿಡುಗಡೆ ಮಾಡಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಹಿಂದೆ 3 ತಿಂಗಳು ಆಹಾರ ಇಲಾಖೆ ಬಿಡುಗಡೆ ಮಾಡಿಲ್ಲ. ನೀವು ಹಿಂದಿಂದ 6 ತಿಂಗಳು ಬಾಕಿ ಉಳಿಸ್ಕೊಂಡು ಮತ್ತೆ ನಾವು ಗ್ಯಾರಂಟಿ ಕೊಡೋ ಮೂಲಕ ಜನರ ಆರ್ಥಿಕ ಸುಧಾರಣೆ ಆಗುತ್ತೆ. ಎಲ್ಲಿ ಸುಧಾರಣೆ ಆಗ್ತದೆ? 24-28 ತಿಂಗಳಲ್ಲಿ 2-3 ತಿಂಗಳ ಕೊಟ್ಟಿರ್ಲಿಕ್ಕಿಲ್ಲ, ಮುಂದೆ ಕೊಡ್ತೀವಿ. ಆದರೆ ಇವ್ರು ಭಾಷಣ ಹೊಡೆದ್ರೆ 15 ಲಕ್ಷ ರೂಪಾಯಿ ತಂದು ಕೊಡ್ತೀವಿ ಅಂತ ಹೇಳಿ ಇವ್ರು ಯಾರು ಕೇಳಂಗಿಲ್ಲ. ಇವರಿಗೆ ನಾವು ಅಟ್ಲೀಸ್ಟ್ ಏನು ಕಮೆಂಟ್ ಮಾಡಿದ್ದೀವಿ, ಏನು ಮಾತು ಕೊಟ್ಟಿದ್ದೀವಿ ಅದಕ್ಕೆ ಹತ್ರಕ್ಕೆ ಇದ್ದೀವಿ. ಆಗಿರ್ಬೋದು ಒಂದು 3-4 ತಿಂಗಳ ಕಮ್ಮಿ ಜಾಸ್ತಿ ಆಗಿರ್ಬೋದು, ಕೊಡ್ತೀವಿ, ಇಲ್ಲಿ ಹೋಗೋದಿಲ್ಲ. ಇವ್ರು 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಕಪ್ಪಣ ಹೊರಗಿರ್ತಕ್ಕಂಥ ವಾಪಸ್ ತರ್ತೀವಿ ಅಂತ ಹೇಳಿದರು. ಇವತ್ತು ಸ್ವಿಸ್ ಬ್ಯಾಂಕ್ನಲ್ಲಿ ಮೊದಲು 12,000 ಕೋಟಿ ಇದ್ದರೆ ಇವತ್ತು 36,000 ಕೋಟಿ ಇದೆ. ಇದ್ರ ಬಗ್ಗೆ ಯಾರು ಕೇಳಂಗಿಲ್ಲ. 2,000 ರೂಪಾಯಿ ನೋಟ್ ಬಗ್ಗೆ ಯಾರು ಕೇಳಂಗಿಲ್ಲ. 500 ರೂಪಾಯಿ ನೋಟ್ಗಳು ಇವತ್ತು 85% ಸರ್ಕ್ಯುಲೇಷನ್ ಆಗಿಲ್ಲ. ಇದ್ರ ಬಗ್ಗೆ ಯಾರು ಕೇಳಂಗಿಲ್ಲ. ಇವ್ರೇನು ಮಾಡ್ತಾ ಇದ್ದಾರೆ, ಇಡೀ ಪ್ರಪಂಚಕ್ಕೆ ಇವರೇ ಒಂದು ದೊಡ್ಡ ವಿಶ್ವಗುರು, ಡಮ್ಮಿ ವಿಶ್ವಗುರು ಇವರು. ಇವರೇ ಒಂದು ದೊಡ್ಡದೊಂದು ಸುಮ್ಮನೆ ಒಂದು ಪೋಟ್ರೆ ಮಾಡ್ಕೊಂಡು ದಿನಾ ಬೆಳಿಗ್ಗೆ ಎದ್ರೆ ಬೆಳಿಗ್ಗೆ ಅಲ್ಲಿ ಬೇರೆ ದೇಶದಲ್ಲಿ ವಾರ್ ನಡೀತಿದ್ರೆ ಇವರೇ ಫೋನ್ ಮಾಡಿ ಎಲ್ಲ ವಾರ್ ಇವರೇ ಸೆಟ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಪಾಕಿಸ್ತಾನ ಜೊತೆ ವಾರ್ ಸೆಟ್ ಮಾಡಿದ್ರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಈಗ ಬೇರೆ ದೇಶದಲ್ಲಿ ವಾರ್ ಸೆಟ್ ಮಾಡಿದ್ರೆ ಇವರೇ ಫೋನ್ ಮಾಡಿ ಎಲ್ಲರೂ ಹೇಳ್ತಾ ಇದ್ದಾರೆ ಹೆಂಗೆ ಮಾಡಬೇಕು ವಾರು ಹೆಂಗಿಲ್ಲ ಅಂತಕ್ಕಂಥದ್ದು ಟಿವಿಯಲ್ಲಿ ತೋರಿಸೋದು, ಜನಕ್ಕೆ ತೋರಿಸೋದು ಅಷ್ಟೇ. ಇದು ಬಿಟ್ಟರೆ ಇವ್ರ ಸಾಧನೆ ಏನಿದೆ? ವಾಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್? ವಾಟ್ ಈಸ್ ದೇರ್ ಟುಡೇ ಲಾಸ್ಟ್ 11 years? ವಾಟ್ ಈಸ್ ದ ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಫಾರ್ ದ ಕಾಮನ್ ಮ್ಯಾನ್? ಇಲ್ಲಿ ಇವತ್ತು 1% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಹ್ಯಾವಿಂಗ್ 40% ಆಫ್ ವೆಲ್ತ್. ಲಾಸ್ಟ್ ಟೈಮ್ 4.9 ಲಕ್ಷ ಕೋಟಿಯ ಬಜೆಟ್ ಮಂಡನೆ ಮಾಡಿದೆ. ಈ ಬಾರಿ 4,09,000 ಕೋಟಿ, 4,09,000 ಕೋಟಿ. ಲಾಸ್ಟ್ ಈ ವರ್ಷ 4.48 ಇನ್ಫ್ಲೇಟೆಡ್ ಫಿಗರ್ ಅಂತ ಯಾಕೆ ಅನ್ಸುತ್ತೆ ಅಂತಂದ್ರೆ, ಲಾಸ್ಟ್ ಇಯರ್ ಇದ್ದು 4.9 ಲಕ್ಷ ಕೋಟಿ ಮಾಡಿರೋದು ಅದನ್ನ ಡೌನ್ ಗ್ರೇಡ್ ಮಾಡಿ 3.95 ಡೌನ್ ಸೈಜ್ ಮಾಡಿದ್ರು. ಸೊ ಇದು ಇನ್ಫ್ಲೇಟೆಡ್ ಅಂತ ಅನ್ಸಲ್ಲ. ಇಲ್ಲ, ಏನಾಗುತ್ತೆ ಇಲ್ಲ, ಗಾತ್ರ ಏನು ನಾವು ತೋರಿಸ್ತೀವಿ ಕೆಲವು ಸಂದರ್ಭದಲ್ಲಿ ಅಚೀವ್ ಮಾಡಲಿಕ್ಕಿಲ್ಲ. ಅದೇನು ನೀವು ಎಷ್ಟಿದೆ ಗಾತ್ರ? ಸುಮಾರು 10,000-15,000 ಕೋಟಿ ಗಾತ್ರ. ಅದಕ್ಕೆ ನಾವು ಹೇಳಿದ್ದೀವಿ, ಜಸ್ಟಿಫಿಕೇಶನ್ ಕೊಟ್ಟಿದ್ದೀವಲ್ಲ. ಸೊ ಜಸ್ಟಿಫಿಕೇಶನ್ ಇಸ್ ಎವ್ರಿ ಟೈಮ್ ನಾವೇನು ಬಡ್ಜೆಟ್ ನಾವು ಕೊಡ್ತೀವಿ ಅದನ್ನ ಅಚೀವ್ ಮಾಡಲಿದ್ರೆ ಇನ್ಫ್ಲೇಟೆಡ್ ಏನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇನ್ಫ್ಲೇಷನ್ ಕಾರಣ ಸಡನ್ನಾಗಿ ಕಮ್ಮಿ ಆಗಿರ್ತಕ್ಕಂಥ. ನಾನು ಇದ್ರ ಬಗ್ಗೆ ಸಂಪೂರ್ಣ ನಾನು ಮಾತಾಡೋಕ್ಕಾಗೋದಿಲ್ಲ, ಯಾಕಂದರೆ ಮುಖ್ಯಮಂತ್ರಿಯವರು ಫೈನಾನ್ಸ್ ಮಿನಿಸ್ಟರ್ದಿಂದ ಜಾಸ್ತಿ ಅವ್ರು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಸ್ಪಷ್ಟೀಕರಣ ಕೂಡ ಅವ್ರು ಕೊಡ್ತಾರೆ ನಿಮಗೆ. ಅವ್ರ ಇಲಾಖೆನ ನೀವು ಕೇಳಬೇಕು. ಹೊರೆ ಏನಾಗಿಲ್ಲ ರೀ, ಇವ್ರಿಗೆ ಬಿಜೆಪಿ ಹೊರೆ ಅಂತ ಕಾಣ್ತದೆ. ಅವರೇ ಹೇಳ್ತಾರದು ಗ್ಯಾರಂಟಿ ಅಂತ ರೊಕ್ಕ ಅಲ್ಲ. ಗ್ಯಾರಂಟಿನ ಒಂದು ಪ್ರೋಗ್ರಾಮ್ ಇದ್ದಂಗೆ, ಗ್ಯಾರಂಟಿನೂ ಒಂದು ಅಭಿವೃದ್ಧಿ ಇದ್ದಂಗೆ, ಗ್ಯಾರಂಟಿನೂ ಒಂದು ಪ್ರೋಗ್ರಾಮ್ ಇದ್ದಂಗೆ. ಅದು ಯಾಕೆ ಅದನ್ನ ಕಡೆಗಣಿಸ್ತಾರೆ? ಮತ್ತು ಇವರೆಲ್ಲ ಹೋಗಿ ಯಾಕೆ ದುಡ್ಡು ಕೊಡ್ತಾರೆ? ಅಸ್ಸಾಂನಲ್ಲಿ ಕೊಡ್ತಾ ಇದಾರೆ ಇದೇ ದುಡ್ಡು. ಬಿಹಾರ್ನಾಗ ಕೊಟ್ರಲ್ಲ ಎಲೆಕ್ಷನ್ಕಿಂತ ಮುಂಚೆ ದುಡ್ಡು. ಎಲೆಕ್ಷನ್ಕಿಂತ ಮುಂಚೆ ಬಿಹಾರ್ನಾಗ 8,000 ಕೋಟಿ ಕೊಟ್ರಲ್ಲ, 8,000 ರೂಪಾಯಿ ಹಾಕಿದ್ರಲ್ಲ ಒಂದೊಂದು ಅಕೌಂಟಿಗೆ. ಎದಕ್ಕೆ ಹಾಕಿದ್ರೆ ಅಂತ ಇವರು? ಭಾಳ ಡೆವಲಪ್ಮೆಂಟ್ ಅದು ಎಲೆಕ್ಷನ್ಕಿಂತ 3-4 ತಿಂಗಳ ಮುಂಚೆ ಇಂಥ ಒಂದು ದುಡ್ಡು ಮಾಡಿ ಓಟ್ಗಳು ತೊಗೊಂಡ್ರಲ್ಲ. ಇದು ವಿಶ್ವಗುರುದು ಭಾಳ ಗ್ರೇಟ್ ಟೆಕ್ನಾಲಜಿನಾ? ಇದು ಭಾಳ ದೊಡ್ಡ ಬುದ್ಧಿವಂತಿಕೆ, ಇದು ಭಾಳ ದೊಡ್ಡ ಅಭಿವೃದ್ಧಿನ. ಇವರು ಎಲೆಕ್ಷನ್ಗೆ ಗೆಲ್ಲೋದು ಬಿಟ್ಟರೆ ಈ ದೇಶದ ಕೊಡುಗೆ 0 ಇದೆ. ಇವತ್ತು ಇಡೀ ದೇಶದಲ್ಲಿ ನೀವೆಲ್ಲೇ ನೋಡಿ ಸೌತ್ ಇಂಡಿಯಾನೇ ಭಾಳ ಪ್ರೋಗ್ರೆಸಿವ್ ಆಗಿದೆ. ಯಾಕಂತಂದ್ರೆ ಇವತ್ತು ನಾವು ಮಾಡಿರ್ತಕ್ಕಂಥ ಕಳೆದ 70 ವರ್ಷದಿಂದ ಸ್ವಾತಂತ್ರ್ಯ ಸಿಕ್ಕಿಲ್ಲಿ 80 ವರ್ಷವರೆಗೆ ಏನಿದೆ, BJP ರೂಲ್ ಸ್ಟೇಟಿಗೆ BJP ರೂಲ್ ಸ್ಟೇಟಿಗೆ ನೋಡಿದ್ರೆ ವಿ ಆರ್ ಫಾರ್ ಬೆಟರ್ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಅದು ನಾನು ವೆಲ್ಕಮ್ ಮಾಡ್ತೀನಿ. ಯಾಕಂದರೆ 16 ವರ್ಷದ ಮಕ್ಕಳಿಗೆ ಈ ಸೋಷಿಯಲ್ ಮೀಡಿಯಾಲಿಂದ, ಈ ಸೋಷಿಯಲ್ ಪ್ಲಾಟ್ಫಾರ್ಮ್ನಿಂದ ಹೊರಗಿರೋದ್ರಿಂದ ಭಾಳಷ್ಟು ಅಡ್ವಾಂಟೇಜ್ ಆಗ್ತಕ್ಕಂಥದ್ದು. ಇವತ್ತು ಎಲ್ಲರೂ ಬರೀ ಮಕ್ಕಳಷ್ಟೇ ಅಲ್ಲ, ನಮ್ಮದು ಸ್ಕ್ರೀನ್ ಟೈಮ್ 6 ತಾಸು 7 ತಾಸು 8 ತಾಸು ಆಗಿದೆ. ಇದರಿಂದ ಸೈಡ್ ಎಫೆಕ್ಟ್ಸ್ಗಳು ಭಾಳ ಇದೆ ಇರತಕ್ಕಂಥ ವರದಿ ಇದೆ. ಇದು ಮೊದಲನೇ ಬಾರಿಗೆ ಆಸ್ಟ್ರೇಲಿಯಾ ಪ್ರಾರಂಭ ಮಾಡಿತ್ತು. ಅದಾದಮೇಲೆ ಇವತ್ತು ನಮ್ಮ ದೇಶದಲ್ಲಿ ಪರ್ಯಾಪ್ಸ್ ಕರ್ನಾಟಕ ಇಸ್ ನಂಬರ್ 1 ಸ್ಟೇಟ್ ಅಟ್ಲೀಸ್ಟ್ ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡಿ ಈ ಥರದ್ದು ನಾವು ಕಾನೂನನ್ನು ತಂದಿದ್ವಿ. ಇದಕ್ಕೆ ಸಾರ್ವಜನಿಕರು ಕೂಡ ಇದನ್ನು ಭಾಳ ಪಾಸಿಟಿವ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇದನ್ನು ಮಾಡಿದರೆ ನಿಮಗೆ ನಮ್ಮ ಸಮಾಜಕ್ಕೆ ನಿಮ್ಮ ಮಕ್ಕಳು ಕೂಡ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಬಿಜೆಪಿ ಒಂದು ಆರೋಪವನ್ನು ಮಾಡ್ತಾರೆ, ಅಲ್ಪಸಂಖ್ಯಾತರ ಓಲೈಕೆ ಬಜೆಟ್, ಬ್ರದರ್ಸ್ ಬಜೆಟ್ ಅಂತ ಟ್ವೀಟ್ ಮಾಡಿದ್ದಾರೆ. ಏನಂತ? ಅಲ್ಪಸಂಖ್ಯಾತರ ಓಲೈಕೆ. ಇವತ್ತು LIC ದುಡ್ಡು ಬೇರೆ ಅದಾನಿಗೆ ಅಂಬಾನಿ ಕೊಟ್ಟರೆ ಇದು ಯಾರು ಹೋಲಿಕೆ ಮಾಡ್ತಿದಾರಂತೆ? ಇವರಿಗೆ ಅದೇ ಮೈನಾರಿಟೀಸು ಬೆಳಗ್ಗೆದಿಂದ ಸಾಯಂಕಾಲವರೆಗೆ ಇವರು ಒಂದು ಮುಸಲ್ಮಾನರ ಹೆಸರು ಹೇಳಾರಂಗೆ, ಬಾಂಗ್ಲಾದೇಶ ಹೆಸರು ಹೇಳಾರಂಗೆ, ಪಾಕಿಸ್ತಾನ ಹೆಸರು ಹೇಳಾರಂಗೆ ಇವ್ರಿಗೆ ಬೆಳೆನೇ ಬೇಯೋದಿಲ್ಲ. ಯಾವಾಗಲೂ ಅಷ್ಟೇ ನಮ್ಮ ಬಜೆಟ್ಗಳು ಬರೀ ಮೈನಾರಿಟೀಸ್ ಬಜೆಟೇ ಇರ್ತವೆ ಇವರಿಗೆ. ಇವ್ರು ಹೇಳೋದು ಬೆಳಗ್ಗಿನ ಸಾಯಂಕಾಲವರೆಗೆ ಇದೆ, ಇನ್ನು ಏನು ಹುಡುಕೋದು? ಇವ್ರ ಬಜೆಟ್ನಾಗ ಏನಿದೆ ಅಂತ? ಇವ್ರ ಬಜೆಟ್ ಬಗ್ಗೆ ನಾನು ಮಾತಾಡುತ್ತಂತ, ಕೇಂದ್ರದ ಬಜೆಟ್ ಬಗ್ಗೆ ಎಲ್ಲ ಗ್ರೇಟ್ ಇವ್ರ ಬಜೆಟು. ಏನೋ ಒಂದು ಹುಡುಕ್ಬೇಕನ್ನೋ ಒಂದು ಹೇಳ್ಬೇಕು, ಅದು ಬಿಟ್ಟರೆ ಬೇರೆ ಏನಿದೆ? ಹೆಂಗೆ ಹೌ ದೇ ಆರ್ ಡಿಫೈನಿಂಗ್ ಇಟ್ ಆನ್ ವಾಟ್ ಕಾಸ್? ಏನು ರೀಸನ್ ಏನಂತ ಹಂಗೆ ಹೇಳ್ಬಿಟ್ರೆ ಮುಗೀತು ಅಂತ ಕೇಳ್ಬೇಕಲ್ಲ. ಏನು ಸರ್ ಹಿಂಗೆ ಹೇಳಿದ ಅರ್ಥ ಏನಂತ ಬಿಡಿಸಿ ಹೇಳಕ್ಕೆ ಕೇಳ್ರಿ.